ಎಲ್ಪಿಜಿ ಸಿಲಿಂಡರ್ ಸಪ್ಲೈ ವ್ಯತ್ಯಯದಿಂದ ಹೋಟೆಲ್ನ ಮಾಲೀಕರು ಹೋಟೆಲ್ನ ಗ್ರಾಹಕರು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪ್ರಿಯದರ್ಶಿನಿ ಹೋಟೆಲ್ನಲ್ಲಿ ಊಟ ತಿಂಡಿಗೆ ಸಂಕಷ್ಟ ಎದುರಾಗಿದೆ. ಬೆಂಗಳೂರಿನ ಮತ್ತಿಕೆರೆ ಮುಖ್ಯ ರಸ್ತೆಯಲ್ಲಿರುವಂತಹ ಹೋಟೆಲ್ ಬಂದ್ ಮಾಡಲಾಗಿದೆ ಎನ್ನುವಂತ ಮಾಹಿತಿ ಇದೆ. ಹೋಟೆಲ್ ಮುಂದೆ ಬೋರ್ಡ್ ಹಾಕಿದ್ದಾರೆ ಹೋಟೆಲ್ನ ಮಾಲೀಕರು. ಬೆಂಗಳೂರಿನ ಮತ್ತಿಕೆರೆಯಲ್ಲಿ ಪ್ರಿಯದರ್ಶಿನಿ ಹೋಟೆಲ್ ಇದೆ. ಹೋಟೆಲ್ ಮುಂದೆ ಬೋರ್ಡ್ ಅನ್ನು ಹಾಕಿದ್ದಾರೆ ಮಾಲೀಕರು. ಗ್ರಾಹಕರಿಗೆ ಯುದ್ಧದ ಪರಿಣಾಮವನ್ನು ತಿಳಿಸುವ ಪ್ರಕಟಣೆ ಇದಾಗಿದೆ. ಬೆಂಗಳೂರಿನ ಮತ್ತಿಕೆರೆಯಲ್ಲಿ ಪ್ರಿಯದರ್ಶಿನಿ ಅಂತೇಳಿ ಹೋಟೆಲ್ ಇದೆ. ಇಲ್ಲಿ ಗ್ಯಾಸ್ ಸಿಲಿಂಡರ್ ಅಭಾವದಿಂದ ಎಲ್ಪಿಜಿಯ ಕೊರತೆಯಿಂದ ಹೋಟೆಲ್ ಅನ್ನು ಬಂದ್ ಮಾಡಲಾಗಿದೆ ಎನ್ನುವಂತ ಮಾಹಿತಿ ಸಿಗ್ತಾ ಇದೆ. ಇನ್ನುಳಿದಂತೆ ನೋಡ್ತಾ ಹೋಗೋದಾದ್ರೆ ಹೋಟೆಲ್ ಮುಂಭಾಗದಲ್ಲಿ ಯುದ್ಧದ ಪರಿಣಾಮವನ್ನ ಯಾವ ರೀತಿಯಾಗಿ ಯುದ್ಧದ ಪರಿಣಾಮ ಬೀರ್ತಾ ಇದೆ ಹೋಟೆಲ್ ಉದ್ಯಮದ ಮೇಲೆ ಬೋರ್ಡ್ ಕೂಡ ಹಾಕಿದ್ದಾರೆ, ನೋಡ್ತಾ ಇರಬಹುದು. ಬೆಂಗಳೂರಿನ ಮತ್ತಿಕೆರೆ ಮುಖ್ಯ ರಸ್ತೆಯಲ್ಲಿ ಇರುವಂತಹ ಹೋಟೆಲ್ನಲ್ಲಿ ಪರಿಸ್ಥಿತಿ ಈ ರೀತಿಯಾಗಿದೆ. ದಿನನಿತ್ಯ ಯಶವಂತಪುರ ಮಾರ್ಕೆಟ್ಗೆ ಹೋಗೋರು, ಆ ಭಾಗದಲ್ಲಿ ಸಂಚಾರ ಮಾಡೋರು ಈ ಹೋಟೆಲ್ಗೆ ಹೋಗಿ ತಿಂಡಿಯನ್ನು ಸೇವಿಸ್ತಾ ಇದ್ರು, ಕಾಫಿ ಟೀ ಸೇವನೆ ಮಾಡ್ತಾ ಇದ್ರು. ಆದರೆ ಯುದ್ಧದ ಎಫೆಕ್ಟ್ನಿಂದಾಗಿ ಸೀಮಿತ ಆಹಾರಗಳು ಮಾತ್ರ ಲಭ್ಯ ಇದೆ. ಇದರಲ್ಲಿ ತಾತ್ಕಾಲಿಕವಾಗಿ ಸೀಮಿತವಾದ ತಿಂಡಿ ತಿನಿಸುಗಳು ಮಾತ್ರ ಲಭ್ಯ ಇದೆ ಅಂತ ಹೇಳಿ ಬೋರ್ಡ್ ಹಾಕಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಿಕಾ. ಪ್ರಿಯದರ್ಶಿನಿ ಹೋಟೆಲ್ ಮುಂಭಾಗದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ದೀಪಿಕಾ, ಗಮನಿಸ್ತಾ ಇದ್ವಿ ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ, ಹೋಟೆಲ್ಗಳು ಬಂದ್ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸದ್ಯ ನೀವಿರುವಂಥ ಜಾಗದಲ್ಲಿ ಯಾವ ರೀತಿಯಾದಂಥ ಕಂಡೀಷನ್ ಇದೆ, ಹೋಟೆಲ್ ಮಾಲೀಕರು ಏನು ಹೇಳ್ತಾ ಇದ್ದಾರೆ? ಖಂಡಿತ ಸಂಪತ್ತು, ಕಳೆದ 3 ದಿನಗಳಿಂದ ಹೋಟೆಲ್ ಮಾಲೀಕರಂತೂ ಸಿಕ್ಕಾಪಟ್ಟೆ ಕಷ್ಟಪಡ್ತಾ ಇದ್ದಾರೆ. ಬೆಂಗಳೂರಿನ ನಾನಾ ಭಾಗದಲ್ಲಿರುವಂತಹ ಹೋಟೆಲ್ ಮಾಲೀಕರು ಈಗ ತಮ್ಮ ನೋವನ್ನು ಹೊರ ಹಾಕ್ತಾ ಇದ್ದಾರೆ. ಸದ್ಯಕ್ಕೆ ನಾವು ಯಶವಂತಪುರದಲ್ಲಿರುವಂತಹ ಮತ್ತಿಕೆರೆ ಬಳಿ ಇರುವಂತಹ ಒಂದು ಪ್ರಿಯದರ್ಶಿನಿ ಹೋಟೆಲ್ ಬಳಿ ಇದ್ದೀವಿ. ನೀವೇ ನೋಡ್ತಾ ಇದ್ದೀರಾ, ಈ ಹೋಟೆಲ್ ಪ್ರತಿದಿನ ಗಿಜಿಗುಡ್ತಾ ಇತ್ತು. ಆದರೆ ಇದೀಗ ಸದ್ಯಕ್ಕೆ ಒಂದು ರೀತಿ ಶಾಂತ ರೀತಿಯಲ್ಲಿ ಇದೆ. ಈ ಹೋಟೆಲಲ್ಲಿ ಕೆಲವೊಂದು ಗ್ರಾಹಕರು ಬರೋದು ಕೂಡ ಕಡಿಮೆ ಆಗಿದೆ. ಕಾರಣ ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧದ ಪರಿಣಾಮ ಎಲ್ಪಿಜಿಎಸ್ ಗ್ಯಾಸ್ ಏನಿದೆ ಅದು ಪೂರೈಕೆಯಲ್ಲಿ ಕೂಡ ವ್ಯತ್ಯಯ ಉಂಟಾಗ್ತಾ ಇದೆ. ಈ ಕಾರಣದಿಂದಾಗಿ ಹೋಟೆಲಲ್ಲಿ ಅವರಿಗೆ ಬೇಕಾದಂತಹ ತಿಂಡಿ ತಿನಿಸುಗಳು ಸಿಗ್ತಾ ಇಲ್ಲ. ಆ ಕಾರಣಕ್ಕಾಗಿ ಒಂದು ಹೋಟೆಲ್ ಮಾಲೀಕರು ಕೂಡ ಗ್ರಾಹಕರಲ್ಲಿ ಮನವಿ ಕೂಡ ಮಾಡಿಕೊಡ್ತಾ ಇದ್ದಾರೆ. ಒಂದು ಕಡೆ ನೀವು ನೋಡ್ತಾ ಇರಬಹುದು, ಪ್ರಿಯದರ್ಶಿನಿ ಹೋಟೆಲ್ ಮುಂಭಾಗದಲ್ಲಿ ಒಂದು ಬೋರ್ಡ್ ಅನ್ನು ಕೂಡ ಹಾಕಿದ್ದಾರೆ. ಅಲ್ಲೊಂದು ವಿಶೇಷ ಪ್ರಕಟಣೆಯನ್ನು ಕೂಡ ಪ್ರಕಟಿಸಿರೋದು. ಆ ಒಂದು ಬೋರ್ಡ್ ಅಲ್ಲಿ ನೀವು ನೋಡ್ತಾ ಇದ್ದಂಗೆ ಮಧ್ಯಪ್ರಾಚ್ಯ ದೇಶದಲ್ಲಿ ಉಂಟಾದಂತಹ ಅಂತಾರಾಷ್ಟ್ರೀಯ ಸಂಘರ್ಷಗಳ ಪರಿಣಾಮವಾಗಿ ಕಮರ್ಷಿಯಲ್ ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ಸರಬರಾಜಿನಲ್ಲಿ ವ್ಯತ್ಯಾಸ ಉಂಟಾಗಿರೋದ್ರಿಂದ ತಾತ್ಕಾಲಿಕವಾಗಿ ಕೆಲವೊಂದು ತಿಂಡಿ ತಿನಿಸುಗಳು ಮಾತ್ರ ಇಲ್ಲಿ ಲಭ್ಯ ಇರುತ್ತೆ ಅಂತ ಬರ್ಕೊಂಡಿದ್ದಾರೆ. ಇದಕ್ಕೆಲ್ಲ ಗ್ರಾಹಕರು ಸಹಕರಿಸಬೇಕು ಅನ್ನೋ ಒಂದು ಮನವಿಯನ್ನ ಕೂಡ ಸ್ವತಃ ಈ ಹೋಟೆಲ್ನ ಮಾಲೀಕರು ಒಂದು ನಿರ್ಣಯ ತಗೊಂಡಿರುವಂತದ್ದು. ಸದ್ಯಕ್ಕೆ ನಮ್ಮ ಜೊತೆಗೆ ಈ ಹೋಟೆಲ್ ಮಾಲೀಕರಾಗಿರುವಂತಹ ರಾಕೇಶ್ ಅವರಿದ್ದಾರೆ, ಅವ್ರನ್ನ ಮಾತಾಡಿಸುವಂತ ಪ್ರಯತ್ನ. ಸರ್, ಇವತ್ತೊಂದು ಬೋರ್ಡ್ ಹಾಕಿದ್ದೀರಾ, ಅದರಲ್ಲಿ ಗ್ರಾಹಕರಿಗೆ ಮನವಿ ಕೂಡ ಮಾಡ್ಕೊಂಡಿದ್ದೀರಾ. ನಿಮ್ಮ ಹೋಟೆಲ್ಗೆ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಎಲ್ಪಿಜಿ ಗ್ಯಾಸ್ ಇಂದ ಅಂತ? ಎಲ್ಪಿಜಿ ಗ್ಯಾಸ್ ಕಮರ್ಷಿಯಲ್ ಸಿಲಿಂಡರ್ ಕೊಡೋದು ಸಂಪೂರ್ಣವಾಗಿ ನಿಲ್ಲಿಸಿದ್ದಾರೆ. ಈಗ ಒಂದು 2-3 ದಿನದಿಂದ ಏನೂ ಬರ್ತಾ ಇಲ್ಲ. ಆದ್ದರಿಂದ ನಾವು ಏನು ಮಾಡ್ತೀವಿ, ಇರೋದನ್ನೇ ಒಂದು 6-7 ಸಿಲಿಂಡರ್ ಇಟ್ಕೊಂಡು ಫುಲ್ ಐಟಮ್ಸ್ನೆಲ್ಲ ಕಡಿಮೆ ಮಾಡಿದ್ವಿ. ಉದಾಹರಣೆ ಇಡ್ಲಿ ನಾವು ಒಂದು 10ವರೆಗೆ ಕ್ಲೋಸ್ ಮಾಡಿಬಿಡ್ತೀವಿ, ಆಮೇಲೆ ಊಟನ ನಿಲ್ಲಿಸ್ಬಿಟ್ಟಿದ್ವಿ, ಪೂರಿ ನಿಲ್ಲಿಸ್ಬಿಟ್ಟಿದ್ವಿ, ಸುಮಾರು ಐಟಮ್ಸನ್ನು ನಿಲ್ಲಿಸ್ಬಿಟ್ಟಿದ್ವಿ. ಲಿಮಿಟೆಡ್ ಐಟಮ್ಸ್ ಇಟ್ಕೊಂಡು ಮತ್ತು ಕೆಲವುದಕ್ಕೆ ಏನು ಮಾಡ್ತೀವಿ, ಎಲ್ಲದಕ್ಕೂ ಗ್ಯಾಸ್ ಉಪಯೋಗಿಸ್ತಾ ಇಲ್ಲ. ಕೆಲವುದಕ್ಕೆ ಇಂಡಕ್ಷನ್ ಸ್ಟವ್ ಎಲ್ಲ ಇಟ್ಕೊಂಡು ಕಾಫಿಗೆ, ಕೆಲವು ತರಕಾರಿ ಬೇಯಿಸೋದಕ್ಕೆ, ಮತ್ತು ಇಜ್ಜಿಲದೊಂದಿದೆ ಅದರಲ್ಲಿ ಮಾಡ್ತಾ ಇದ್ದೀವಿ. ಸೊ ಇನ್ನು ಕೆಲವು ಹೋಟ್ಲ್ ಕೇಳ್ಪಟ್ಟೆ ಸೌದೆ ಒಲೆನೂ ಶುರು ಮಾಡಿದ್ದಾರೆ ಅಂತ. ಸೊ ಈ ಕಷ್ಟಕಾಲದಲ್ಲಿ ಹೋಟ್ಲವರು ಇನೋವೇಟಿವ್ ಆಗಿ ಏನೇನೋ ಪ್ರಯತ್ನ ಮಾಡ್ತಾ ಇದ್ದೀವಿ, ಏನೋ ಒಂದು ಹೋಟ್ಲ್ ಒಂದು ನಡೆಸ್ಕೊಂಡು ಹೋಗಬೇಕು ಅಂತ. ಯಾಕಂದರೆ ಹೋಟ್ಲ್ ಓನರ್ಗೂ ತೊಂದರೆ ಒಂದು, ಎರಡನೇದು ಇಲ್ಲಿ ಕಾರ್ಮಿಕರಿಗೂ ತುಂಬ ತೊಂದರೆ ಆಗುತ್ತೆ. ಇವಾಗ ಪ್ರತಿಯೊಂದು ಹೋಟ್ಲಲ್ಲಿ ಇಷ್ಟೊಂದು ಜನ ಕೆಲಸ ಮಾಡಬೇಕಾದ್ರೆ ನಮ್ದು ಮುಚ್ಚಿ ಹೋಗ್ಬಿಟ್ರೆ ಅಷ್ಟು ಕಾರ್ಮಿಕರಿಗೂ ಕೆಲಸ ಹೋಗುತ್ತೆ. ಅದಲ್ಲದೆ ಇನ್ನೊಂದು ವಿಚಾರ ಇದೆ, ಇವಾಗ ನಿಮ್ದು ರೆಸ್ಟೋರೆಂಟ್ ಕ್ಲೋಸ್ ಆದ ಕೂಡಲೇ ನಿಮ್ಮ ಸಾವಿರಾರು ಲಾಡ್ಜ್ಗಳಿದೆ, ರೂಮ್ಸ್ ಇದೆ, ಅಲ್ಲೂ ಜನ ಬರೋದು ನಿಂತೋಗುತ್ತೆ, ಅದು ನಿಂತೋಗುತ್ತೆ. ಅದು ನಿಲ್ದ ತಕ್ಷಣ ನಿಮಗೆ ಪ್ರೈವೇಟ್ ಬಸ್ಸಲ್ಲಿ ಟ್ರೈನಲ್ಲಿ ಬರೋರು ಅವರು ನಿಂತೋಗ್ತಾರೆ, ಯಾಕಂದರೆ ಇಲ್ಲಿ ಹೋಟ್ಲಲ್ಲಿ ಊಟ ಸಿಗಲ್ಲ ಅಂದರೆ. ಸೊ ಇದೊಂದು ಚೈನ್ ರಿಯಾಕ್ಷನ್ ಇದ್ದಂಗೆ. ಆದ್ದರಿಂದ ಇದು ಒಂದಕ್ಕೊಂದು ಲಿಂಕ್ ಇರೋದ್ರಿಂದ ಇದು ದೊಡ್ಡ ಸಮಸ್ಯೆ ಆಗುತ್ತೆ. ಏನೋ ಇನ್ನೊಂದು ವಾರ 4-5 ದಿನ ತಳ್ಬೋದು ಎಲ್ಲರೂ, ಬಟ್ ಅದ್ರ ಮೇಲೆ ಕಷ್ಟ ಇದೆ. ಏನೋ ನಾವು ದೇವ್ರು ಕೇಳ್ಕೊಂಡಿದೆ ಅಂದರೆ ಅಟ್ಲೀಸ್ಟ್ ಅಷ್ಟರಲ್ಲಿ ಒಂದು ಸಾಲ್ವ್ ಆಗಲಿ, ಇದು ಇಂಟರ್ನ್ಯಾಷನಲ್ ಪ್ರಾಬ್ಲಮ್ ಸಾಲ್ವ್ ಆದರೆ. ಮತ್ತು ನಮಗೆ ಗೊತ್ತಿದ್ದಂಗೆ ನಮ್ಮ ಸ್ಟೇಟ್ ಗೌರ್ಮೆಂಟ್ ಆಗಲಿ ಸೆಂಟ್ರಲ್ ಗೌರ್ಮೆಂಟಲ್ಲಿ ಅವ್ರ ಕಂಟ್ರೋಲ್ ಇದೆ ಯಾವುದು ಇದೆಲ್ಲ. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗ್ತಾರೋ ಯುದ್ಧದಿಂದ ನಮಗೆಲ್ಲ ಇದು ಪ್ರಾಬ್ಲಮ್ ಆಗಿರೋದು. ಅದರಿಂದ ಇದು ಗಂಭೀರವಾಗಿದೆ. ಇದಲ್ಲದೆ ಇನ್ನು ಸ್ವಿಗ್ಗಿ ಝೊಮ್ಯಾಟೋಲಿದ್ದಾರೆ, ಅಲ್ಲಿ ನಾವು ಹೇಳೋದು ಗಿಗ್ ವರ್ಕರ್ಸ್ ಅಂತ ಇದ್ದಾರೆ, ಅಂದರೆ ನಮ್ಮ ಡೆಲಿವರಿ ಬಾಯ್ಸ್ ಅಂತ. ಅವರಿಗೆಲ್ಲ ಹೆಂಗಂದ್ರೆ ಡೆಲಿವರಿ ಕೊಟ್ಟಂಗೆ ಅವ್ರಿಗೊಂದು ಕಮಿಷನ್ ಥರ ಇರುತ್ತೆ. ಪಾಪ ಅವ್ರಿಗೂ ತೊಂದರೆ ಆಗ್ತಾಯಿದೆ. ಈಗ ಹೋಟೆಲ್ ಒಂದೊಂದೇ ಕ್ಲೋಸ್ ಆಗ್ತಾ ಇದೆ ಬಂದಾಗ ಅವ್ರಿಗೂ ಕೆಲಸ ಇರಲ್ಲ.
ಆದ್ರಿಂದ ಸುಮಾರು ಜನರಿಗೆ ಇದೊಂದು ಸಮಸ್ಯೆ ಆಗೋ ಥರ ಇದೆ ಇದು ನೋಡ್ತಾ ಇದ್ವಿ. ಸರ್, ಇವಾಗ ರೆಗ್ಯುಲರ್ ಆಗಿ ನೀವು ಎಷ್ಟು ಗ್ಯಾಸ್ ಬಳಸ್ತಾ ಇದ್ರಿ ಹೋಟ್ಲಲ್ಲಿ? ಈಗ ಎಷ್ಟು ಕಟ್ ಡೌನ್ ಆಗಿದೆ ಅಂದ್ರೆ ಗ್ಯಾಸ್ ಸಮಸ್ಯೆಯಿಂದಾಗಿ ಎಷ್ಟು ಕಟ್ ಡೌನ್ ಮಾಡಿದ್ರಿ, ಎಷ್ಟು ಯೂಸ್ ಮಾಡ್ತಿದ್ದೀರಿ? ನಾವು ಒಂದು ಅರ್ಧದಿಂದ 1 ಸಿಲಿಂಡರ್ ತಂದ್ಬಿಟ್ಟಿದೀವಿ. ನಾವು ಮೊದಲೆಲ್ಲ ಒಂದು 3-4 ಸಿಲಿಂಡರ್ ಬೇಕಾಗ್ತಾ ಇತ್ತು, ಅಲ್ಲಿಗೆ ತಂದಿದ್ದೀವಿ ಈಗ. ಯಾಕಂದ್ರೆ ಐಟಮ್ಸ್ ಎಲ್ಲ ಕಟ್ ಡೌನ್ ಮಾಡಿ ಹುಡುಗರಿಗೆಲ್ಲ ಎಜುಕೇಟ್ ಮಾಡಿದ್ವಿ, ನೋಡಿ ಈ ಥರ ಮಾಡೋಣ ಅಂತ. ಮತ್ತು ಐಟಮ್ಸ್ ಎಲ್ಲ ಕಟ್ ಮಾಡಿದ್ವಿ, ಮತ್ತು ಕೆಲವುದೆಲ್ಲ ಎಲೆಕ್ಟ್ರಿಕ್ ತಂದಿದ್ವಿ, ಇಂಡಕ್ಷನ್, ಅದರಲ್ಲೂ ಕೆಲವು ಮಟ್ಟಿಗೆ ಕೆಲಸ ಆಗ್ತಾ ಇದೆ. ಸೊ ಆ ಥರ ಮಾಡೋಕ್ಕೆ ಹೋಗಿ ವಿ ಹ್ಯಾವ್ ಕಟ್ ಡೌನ್ ಆಲ್ ದೋಸ್ ಥಿಂಗ್ಸ್. ಬಟ್ ಅದು ನಾವು ತುಂಬ ದಿನ ತಳ್ಳೋಕ್ಕಾಗಲ್ಲ, ಅದನ್ನು ಒಂದು 5-6 ದಿನವರೆಗೂ ಇದನ್ನು ಹಂಗೆ ಪುಷ್ ಮಾಡಬಹುದು, ಐಟಮ್ಸ್ ರಿಡ್ಯೂಸ್ ಮಾಡ್ಕೊಂಡು ಮಾಡ್ಬೋದು. ಬಟ್ ಇನ್ನೂ ಫೈರ್ವುಡ್ ಏನೋ ಹೇಳ್ತಾ ಇದ್ದಾರೆ ಈಗ ಕೊಯಂಬತ್ತೂರೆಲ್ಲ ಸಿಗುತ್ತೆ ಅಂತ. ವಿ ಹ್ಯಾವ್ ಟು ಲುಕ್ ಇನ್ ಟು ದಟ್ ಆಪ್ಷನ್ ಆಲ್ಸೋ. ಈಗ ಸಣ್ಣ ಫೈರ್ವುಡ್ ಸ್ಟವ್ ಸಿಕ್ಕಿದ್ರೆ ಅದರಲ್ಲೂ ಮಾಡ್ಬೋದು ಅಂತ. ಸರ್, ಇವಾಗ ಇದಕ್ಕೊಂದು ಟೈಮಿಂಗ್ಸ್ ಇರುತ್ತೆ ಹೋಟೆಲ್ಗೆ, ಬೆಳಗ್ಗಿಂದ ಸಂಜೆ ತನಕ ಅಂತ. ಆ ಇದರಲ್ಲಿ ಏನಾದರೂ ವೇರಿಯೇಷನ್ ಮಾಡ್ಕೊಂತಿದ್ದೀರಾ? ಅಂದ್ರೆ ಬೆಳಗ್ಗೆ ಓಪನ್ ಮಾಡಿ ಸಂಜೆ ಹೊತ್ತು ಕ್ಲೋಸ್ ಮಾಡೋದು, ಈ ಥರ ಏನಾದರೂ ಪ್ಲಾನಿಂಗ್ ಇದೆಯಾ? ಇಲ್ಲ, ಸದ್ಯಕ್ಕೆ ಅದೇನು ಮಾಡಿಲ್ಲ. ಬಟ್ ನೀವು ಹೇಳ್ದಂಗೆ ಅದು ಒಂದು ಆಲೋಚನೆ ಇದೆ. ಇವಾಗ ಮಧ್ಯಾಹ್ನ 3-4 ಗಂಟೆ ಮೇಲೆ ಸ್ವಲ್ಪ ಗಿರಾಕಿ ಕಡಿಮೆ ಇದ್ರೆ 4 to 6 ಏನೋ ಕ್ಲೋಸ್ ಮಾಡೋದಂತ ಯೋಚನೆ ಮಾಡ್ತಾ ಇದೀವಿ. ಬಟ್ ಐಟಮ್ಸ್ ಫುಲ್ ಕಟ್ರ್, ಇವಾಗ ದೋಸೆನೂ ಬೇಕಾದ್ರೆ ಒಂದು 2-3 ಅವರ್ಸ್ ಕ್ಲೋಸ್ ಮಾಡೋಣ ಅಂತಿದ್ದೀವಿ. ಆ ಥರ ಐಟಮ್ಸ್ ಅಲ್ಲೇ ವೇರಿಯೇಷನ್ ಮಾಡ್ಕೊಂಡು ಮಾಡೋಣ ಅಂತ ಇದ್ದೀವಿ. ಬಟ್ ನೀವು ಹೇಳಿದ ಐಡಿಯಾ ಇದೆ. ನೆಕ್ಸ್ಟ್ ಥಾಟ್ ಕೆಲವು ಹೋಟ್ಲಲ್ಲಿ ಅದು ಮಾಡ್ತಾ ಇದ್ದಾರೆ, ಟೈಮಿಂಗ್ಸ್ ಮಾಡಿ ಮಾಡ್ತಾರೆ. ಅಟ್ಲೀಸ್ಟ್ ಆ ಮಟ್ಟಕ್ಕೆ ಗ್ಯಾಸ್ ಬಳಸೋದು ಕಡಿಮೆ ಆಗುತ್ತೆ ಅಂತ. ದಟ್ ಇಸ್ ದ ನೆಕ್ಸ್ಟ್ ಸ್ಟೆಪ್. ಇನ್ನು 2-3 ಡೇಸಲ್ಲಿ ಇದೇನು ಸಾಲ್ವ್ ಆಗಿಲ್ಲ ಅಂದರೆ ಮೋಸ್ಟ್ಲಿ ಅದು ಮಾಡಬೇಕಾಗುತ್ತೆ, ಅಥವಾ ಹಾಫ್ ಡೇ ಮಾಡಬೇಕಾಗುತ್ತೆ. ಅಟ್ಲೀಸ್ಟ್ ಒಂದು ಚಕ್ರ ಓಡ್ತಾ ಇರಬೇಕಲ್ಲ, ಅದಕ್ಕೊಂದು ಐಡಿಯಾ ಮಾಡಬೇಕಾಗುತ್ತೆ ನಾವು. ಸರ್, ಬರುವಂತ ಗ್ರಾಹಕರು ಸಮಾಧಾನಕರವಾಗಿದ್ದಾರಾ? ಯಾಕಂದ್ರೆ ನೀವು ವಿನಂತಿ ಮಾಡಿದ್ದೀರಾ, ಬಟ್ ಅವರು ಕೂಡ ಕೋಆಪರೇಟ್ ಮಾಡ್ತಿದ್ದಾರಾ? ಇಲ್ಲ, ಗ್ರಾಹಕರಿಗೆಲ್ಲ ಇದು ಅರ್ಥ ಆಗಿದೆ, ಅವ್ರಿಗೂ ನಮ್ಮ ಸಮಸ್ಯೆ ಎಲ್ಲ ಗೊತ್ತಾಗಿದೆ ಈಗ. ಆದರೆ ಅವರಿಂದ ಏನೂ ನಮಗೆ ತೊಂದರೆ ಇಲ್ಲ. ಅದ್ರ ಬಗ್ಗೆ ನಾವು ವಿ ಶುಡ್ ಬಿ ಹ್ಯಾಪಿ. ನಮ್ಮ ಕಾರ್ಮಿಕರು ಇದಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ಹೊಸ ರೀತಿ ಅಡುಗೆ ಎಲ್ಲ ಮಾಡ್ತಾ ಇದ್ದಾರೆ. ಮತ್ತು ಗ್ರಾಹಕರಿಗೂ ಅರ್ಥ ಆಗಿದೆ ಇದೆಲ್ಲ ಸಮಸ್ಯೆ ಇದೆ ಅಂತ. ಒಮ್ಮೊಮ್ಮೆ ಎಲೆಕ್ಟ್ರಿಕ್ ಇದೆಲ್ಲ ಅಷ್ಟು ಬಿಸಿ ಆಗದೆ ಇರ್ಬೋದು, ಅದು ಅಡ್ಜಸ್ಟ್ ಮಾಡ್ಕೊತಾರೆ, ಗೊತ್ತಾಗುತ್ತೆ ಅವ್ರಿಗೆ. ಹೌದು ಸರ್, ಇದು ಪ್ರಾಬ್ಲಮ್ ಆಗಿದೆ ಈಗ ಅಂತ ಗೊತ್ತಾಗ್ತದೆ, ಅಡ್ಜಸ್ಟ್ ಮಾಡ್ಕೊಂಡಿದ್ದಾರೆ ಎಲ್ಲರೂ. ಸರ್, ಕೊನೆಯದಾಗಿ ಗೌರ್ಮೆಂಟಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಗೌರ್ಮೆಂಟಿಗೆ ಹೇಳೋದು, ನೀವೆಲ್ಲ ತುಂಬ ಪ್ರಯತ್ನ ಪಟ್ಟು ಆದಷ್ಟು ನಮಗೆ ಗ್ಯಾಸು ಆಯಿಲ್ನ ಅಮೇರಿಕಾಯಿಂದನೋ ಅಥವಾ ಆಸ್ಟ್ರೇಲಿಯಾ ಎಲ್ಲ ನೆಗೋಷಿಯೇಷನ್ ನಡೀತಾ ಇದೆ ಅಂತ ಕೇಳಿದೆ ನಾನು. ಆಸ್ಟ್ರೇಲಿಯಾ ಇದರಿಂದ ಅದೊಂದಿದೆ. ಮತ್ತು ಈ ಲಾಂಗ್ ಟರ್ಮ್ಗೆ ಒಂದು ಸೊಲ್ಯೂಷನ್ ಮಾಡಲೇಬೇಕು ಗೌರ್ಮೆಂಟ್ ಈಗ. ಫಾರ್ ಎಕ್ಸಾಂಪಲ್ ನಮ್ಮದೆಲ್ಲ 80-90% ಹೊರಗಡೆಯಿಂದ ಬರೋದ್ರಿಂದ ನಾವು ಲಾಂಗ್ ಟರ್ಮಿಗೆ ಹೆಚ್ಚಾಗಿ ಸೋಲಾರ್ ಪವರು ಮತ್ತು ಗ್ರೀನ್ ಹೈಡ್ರೋಜನ್ನು ಇದೆಲ್ಲ ನಾವು ಮಾಡ್ಕೊಂಡ್ರೆ, ಇಲ್ಲಾಂದ್ರೆ ನಮ್ಮನ್ನೆಲ್ಲ ಇವರೇ ಕಂಟ್ರೋಲ್ ಮಾಡ್ತಾರೆ ಹೊರಗಡೆ ದೇಶದವರು. ಇದು ಲಾಂಗ್ ಟರ್ಮಿಗೆ ನಾವು ಇನ್ನೊಂದು 5 ವರ್ಷ 10 ವರ್ಷದಲ್ಲಿ 85% ಇದೆ, ಅಟ್ಲೀಸ್ಟ್ 20-30% ನಾವು ತರಬೇಕು ಡಿಪೆಂಡೆನ್ಸಿ ಅಂತ ನಾನು ಹೇಳೋದು. ಗೌರ್ಮೆಂಟ್ ಒಂದು ಪ್ಲಾನ್ ಮಾಡಬೇಕಾಗುತ್ತೆ ಅದಕ್ಕೆ. ಸಡನ್ ಆಗಿ ಏನು ಮಾಡೋಕ್ಕಾಗಲ್ಲ, ಬಟ್ ಅಟ್ಲೀಸ್ಟ್ ವಿ ಶುಡ್ ಹ್ಯಾವ್ ಎ ಪ್ರಾಪರ್ ಪ್ಲಾನ್. ಇಟ್ ಇಸ್ ಅ ವೇಕಪ್ ಕಾಲ್ ಇದು ನಮಗೀಗ. ಓಕೆ, ನೋಡಿದ್ರಲ್ಲ, ಪ್ರಿಯದರ್ಶಿನಿ ಹೋಟೆಲ್ ಸದ್ಯಕ್ಕೆ ಗೀ ದೋಸೆಗೆ ಫೇಮಸ್. ಸಾಕಷ್ಟು ಜನ ಆ ದೋಸೆ ತಿನ್ನಕ್ಕೇನೆ ಇಲ್ಲಿ ಬರ್ತಿದ್ದಾರೆ. ಸದ್ಯಕ್ಕೆ ಆ ಗ್ರಾಹಕರ ಆಸೆಗೆ ತಣ್ಣೀರು ಎರಚಬಾರ್ದು ಅನ್ನೋ ಕಾರಣಕ್ಕೆ ಗೀ ದೋಸೆಯನ್ನ ಕಂಟಿನ್ಯೂ ಮಾಡ್ತಿದ್ದಾರೆ. ಕೆಲವೊಂದು ಐಟಮ್ಸ್ ಅಂದ್ರೆ ಪೂರಿ ಆಗಿರ್ಬೋದು, ಅನ್ನ ಸಾಂಬಾರ್, ಇದಕ್ಕೆ ಬ್ರೇಕ್ ಹಾಕಿದ್ದಾರೆ. ಮುಂದಿನ ದಿವಸಗಳಲ್ಲಿ ಇನ್ನಷ್ಟು ಇದು ಕಂಟಿನ್ಯೂ ಆದ್ರೆ ಒಂದಿಷ್ಟು ಟೈಮಿಂಗ್ಸ್ ಅಲ್ಲೂ ಕೂಡ ವೇರಿಯೇಷನ್ ಮಾಡಬೇಕಾಗುತ್ತೆ ಅನ್ನೋ ಮಾತುಗಳನ್ನ ಹೋಟೆಲ್ ಮಾಲೀಕರಾದಂತಹ ರಾಕೇಶ್ ಅವರು ಹೇಳಿದ್ದಾರೆ. ಕ್ಯಾಮರಾ ಪರ್ಸನ್ ಜಯನ್ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು.